ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ರತ್ನಗಿರಿಯಲ್ಲಿ ಅಸ್ಥಿಪಂಜರ ರಹಸ್ಯವನ್ನ ಇವತ್ತು ಭೇದಿಸಲಾಗ್ತಾ ಇದೆ. 13ನೇಯ ಸ್ಥಳದಲ್ಲಿ ಎಲ್ ಶೇಪ್ ನಲ್ಲಿ SIT ಕಾರ್ಯಾಚರಣೆಗೆ ಇಳಿದಿದೆ. ಅಧಿಕಾರಿಗಳಿಗಾಗಲೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದು ಎಲ್ ಶೇಪ್ ನಲ್ಲಿ ಮಾರ್ಕ್ ಅನ್ನ ಮಾಡಿದ್ದಾರೆ. ನಿನ್ನೆ ದೂರುದಾರ ತೋರಿಸಿದಂತ ಸ್ಥಳದಲ್ಲಿ 18 ಅಡಿ ಶೋಧವನ್ನ ನಡೆಸಿದ್ದಾಯಿತು. ಇವತ್ತು 13ನೇ ಪಾಯಿಂಟ್ ನಲ್ಲಿ ಅಕ್ಕಪಕ್ಕದಲ್ಲಿ ಮತ್ತಷ್ಟು ಶೋಧವನ್ನ ನಡೆಸೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಸ್ಥಳದಲ್ಲಿ ಶೋಧ ಕಾರ್ಯ ಕೂಡ ಪ್ರಾರಂಭ ಆಗಿದೆ. ಇನ್ನು ಮಾಸ್ಕ್ ವ್ಯಕ್ತಿ ಈತ ಗಮನಿಸ್ತಾ ಇದ್ದೀರಿ. ಈಗಾಗಲೇ SIT ಅಧಿಕಾರಿಗಳೊಟ್ಟಿಗೆ ಈತ ಸಹಜವಾಗಿ ಮಾತನಾಡಿದ್ದಾನೆ, ಜೊತೆಗೆ ಮಾರ್ಕ್ ಅನ್ನ ಮಾಡಿ ಕೂಡ ತೋರಿಸಿದ್ದಾನೆ. ಇನ್ನು ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳೋಕೆ ನೇರ ಸಂಪರ್ಕದಲ್ಲಿ ಈಗಾಗಲೇ ಪೃಥ್ವಿ ಕೂಡ ಜಾಯ್ನ್ ಆಗಿದ್ರು. ಪೃಥ್ವಿ, ಇಲ್ಲಿ ಎಲ್ ಶೇಪ್ ನಲ್ಲಿ ಮಾರ್ಕ್ ಅನ್ನ ಮಾಡಿ ಅಗಿತಾ ಇರುವಂತದ್ದು ಯಾಕೆ? ಎಲ್ ಶೇಪ್ ಏನಿದರ ರಹಸ್ಯ ಅಂತ? ಶಕುಂತಲಾ, ಇಲ್ಲಿ ನಿನ್ನೆ ರಾತ್ರಿ ಆತ ಏನು ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಒಂದು ಪಾಯಿಂಟ್ ಅನ್ನ ತೋರಿಸಿದ್ದ. ಆ ಪಾಯಿಂಟ್ ಅನ್ನ ತೋರಿಸಿದಂತ ಸಂದರ್ಭದಲ್ಲಿ ಆಕೆ ಕೆಲವೊಂದು ಮಾರ್ಕ್ ಅನ್ನ ಮಾಡಿದ್ದಂಥದ್ದು, ಅಂದ್ರೆ ಪರ್ಟಿಕ್ಯುಲರ್ ಆಗಿ ಆತ ಎಲ್ ಶೇಪ್ ನಲ್ಲಿ ತೋರಿಸಿರುವಂತ ಇಲ್ಲಿ ನೋಡ್ಬೋದಾಗಿದೆ. ಅಲ್ಲಿ ಏನು ಈ ಒಂದು ಪಾಯಿಂಟ್ ನಂಬರ್ 13ರ ಪಕ್ಕದಲ್ಲಿ ಇನ್ನೊಂದರ ಭಾಗ ಇದೆ. ಸೊ ಅಲ್ಲಿ ಆ ಎಲ್ ಶೇಪ್ ಆಗಿ ಆ ಒಂದು ಪಾಯಿಂಟ್ ಅನ್ನ ಮಾಡಿದ್ದಂಥದ್ದು, ಅಂದ್ರೆ ಆರಂಭಿಕ ಹಂತದಲ್ಲಿ ಆತ ತೋರಿಸುವಂತ ಸಂದರ್ಭದಲ್ಲಿ ಆ ಒಂದು ಎಲ್ ಶೇಪ್ ಅನ್ನ ತೋರಿಸ್ತಾನೆ. ಸೊ ಇಷ್ಟು ಅಗಲದಲ್ಲಿ ತೆಗೀರಿ, ಅಲ್ಲಿ ಏನಾದ್ರೂ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆತ ತೋರಿಸಿದ್ದಾರೆ. ಅದಕ್ಕೋಸ್ಕರ ಈಗ ಆತ ತೋರಿಸಿದಂತ ಪಾಯಿಂಟ್ ಅನ್ನ ಕಂಪ್ಲೀಟ್ ಅದನ್ನ ನೋಡಿದಂತ ಸಂದರ್ಭದಲ್ಲಿ ಅದು ಎಲ್ ಶೇಪ್ ಇರುವಂತದ್ದು. ಸೊ ಸದ್ಯಕ್ಕೆ ಈಗ ಎಲ್ ಶೇಪ್ ನಲ್ಲಿ ಆ ಒಂದು ಪಾಯಿಂಟ್ ಅನ್ನು ಗುರುತು ಮಾಡ್ಕೊಂಡು ಅದನ್ನ ಅಗಿಯುವಂತ ಕಾರ್ಯವನ್ನ ಕೂಡ ಮಾಡಿರುವಂತದ್ದು. ಸದ್ಯಕ್ಕೆ ಆ ಒಂದು ಪ್ರದೇಶದಲ್ಲಿ ಈಗ ಇನ್ನೊಂದು ಮಿನಿ ಅರ್ತ್ ಮೂವರ್ ಅಲ್ಲಿಗೆ ಸ್ಥಳಕ್ಕೆ ಬಂದಿರುವಂತದ್ದು. ಸೊ ನಿನ್ನೆ ಹಾಗೆ 2 ಅರ್ತ್ ಮೂವರ್ಗಳನ್ನ ಬಳಸ್ಕೊಂಡು ಇವಾಗ ಕಾರ್ಯಾಚರಣೆಯನ್ನ ಆರಂಭಿಸ್ತಾರೆ. ಸದ್ಯಕ್ಕೆ AC ಸ್ಟೆಲ್ಲಾ ವರ್ಗೀಸ್ ಅವರ ಆಗಮನಕ್ಕೆ ಕಾಯ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಸೊ ಅವರ ಬಂದ ನಂತರ ಈ ಒಂದು ಡಿಗ್ಗಿಂಗ್ ಪ್ರೋಸೆಸ್ ಆರಂಭವಾಗ್ಬೋದು. ಸೊ ಅದ್ರ ಜೊತೆಗೆ ಇನ್ನೊಂದು ಅಂಶವನ್ನು ಗಮನಿಸಬೇಕು. ಇವರ 2-3 ದಿನಗಳಿಂದ ಅವರ ಅಡ್ವೊಕೇಟ್ಗಳ ತಂಡಕ್ಕೆ, ಅಂದರೆ 2-3 ಪಾಯಿಂಟ್ ಆದ ನಂತರ ಅಡ್ವೊಕೇಟ್ಗಳಿಗೂ ಕೂಡ ಒಂದು ಇಲ್ಲಿಗೆ ಬರಲಿಕ್ಕೆ ಅವಕಾಶವನ್ನು ನೀಡಿದಂಥದ್ದು. ಅವರ ಅಡ್ವೊಕೇಟ್ಸು ಕೂಡ ಇಲ್ಲಿಗೆ ಬಂದು ನಿಂತಿದ್ದಾರೆ. ಅದನ್ನು ಕೂಡ ನಾವು ತೋರಿಸ್ತಾ ಹೋಗ್ತೀವಿ ಮುಂದಿನ ಹಂತಗಳಲ್ಲಿ. ಅಲ್ಲಿ ನೋಡ್ಬೋದು ಇವಾಗ ಈಗ ಎಲ್ ಶೇಪ್ ಅಂದ್ರೆ ಎಷ್ಟಡಿ ಅಗಲ, ಎಷ್ಟಡಿ ಉದ್ದ, ಎಷ್ಟಡಿ ಆಳ ತೋಡೋದಕ್ಕೆ ಈಗ ಸಿದ್ಧತೆ ಮಾಡ್ಕೊಂಡಿರೋದು ಅಂತ? ಶಕುಂತಲಾ, ಎಲ್ ಶೇಪ್ ಅಂತ ಹೇಳಿದ್ರೆ ಆ ಉದ್ದ 18 ಅಡಿಗಳು. ಯಾಕೆಂತ ಹೇಳಿದ್ರೆ ನಿನ್ನೆ ಅವರು ಏನು ತೋರಿಸಿದಂಥ ಸಂದರ್ಭದಲ್ಲಿ SIT ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ರು, 18 ಅಡಿ ಆಳ ತೆಗಿಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಂಥದ್ದು. ಸೊ ಅದಕ್ಕೋಸ್ಕರ 18 ಅಡಿ ಆಳ ತೆಗಿತಾರೆ ಇವತ್ತು ಕೂಡ. ಆದರೆ ಎಲ್ ಶೇಪ್ ಯಾವುದು ಅಂತ ಹೇಳಿದ್ರೆ ಅಲ್ಲಿಂದ ನೋಡ್ಬೋದು ಏನು ಆ ಹಿಟಾಚಿಯಲ್ಲಿ ನಿಂತಿದೆ ಆ ಒಂದು ಅರ್ತ್ ಮೂವರು. ಸೊ ಅಲ್ಲಿಂದ ಈ ಮಿನಿ ಹಿಟಾಚಿ ಏನು ನಿಂತಿದೆ ಅಲ್ಲಿವರೆಗೂ, ಅಲ್ಲಿಂದ ಈ ಭಾಗದವರೆಗೂ ಎಲ್ ಶೇಪ್, ಅಂದರೆ ಹೆಚ್ಚು ಕಡಿಮೆ ಒಂದು ಅಲ್ಲಿಂದ ಅಲ್ಲಿವರೆಗೂ ಅಂದಾಜು ತಗೊಂಡ್ರೆ ಒಂದು 100 ಅಡಿಗಳಷ್ಟು ಉದ್ದಕ್ಕೆ ಎಲ್ ಶೇಪನ್ನು ಅವರು ಗುರುತು ಮಾಡಿರುವಂಥದ್ದು. ಸೊ ಆ ಒಂದು ಎಲ್ ಶೇಪ್ನಲ್ಲಿ ಆತ ತೋರಿಸಿರುವಂಥದ್ದು ಈ ಪ್ರದೇಶದಲ್ಲಿ, ಅಂದರೆ ಆತ ಏನು ಎಲ್ ಶೇಪನ್ನು ತೋರಿಸ್ತಾನೆ ಆತ ಹೇಳಿರುವಂಥದ್ದು ಯಥೇಚ್ಛವಾಗಿ ನಾನು ಶವಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿ. ಸೊ ಆ ಎಲ್ ಶೇಪ್ ಯಾವ ರೀತಿ ಅಂತ ಹೇಳಿದರೆ ಆ ಒಂದು ಪ್ರದೇಶದಲ್ಲಿ ಅದೇ ಎಲ್ ಶೇಪ್ನಲ್ಲಿ ನೀವೇನಾದರೂ ಅಗೀತಾ ಹೋದಂಥ ಸಂದರ್ಭದಲ್ಲಿ ಕೆಲವೊಂದು ಅಸ್ಥಿಪಂಜರಗಳು ಸಿಗ್ಬೋದು ಅಂತ ಆತ ಹೇಳಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಎಲ್ ಶೇಪ್ ಅಂತ ಹೇಳಿ ಗುರುತು ಮಾಡ್ಕೊಂಡು ಅದನ್ನ ಆ ರೀತಿ ಡಿಗ್ಗಿಂಗ್ ಮಾಡ್ಲಿಕ್ಕೆ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಹಾಗೆ ಸಂಪರ್ಕದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಮತ್ತಷ್ಟು ಅಪ್ಡೇಟ್ಸ್ ಗಳು ಕೂಡ ಲಭ್ಯ ಆಗ್ತಾ ಇದೆ. ಇನ್ನು ಧರ್ಮಸ್ಥಳ ಕೇಸ್ ಬಗ್ಗೆ ಚರ್ಚೆಗೆ ಅವಕಾಶವನ್ನ ನೀಡಿದ್ದೇನೆ ಅಂತ ಇತ್ತ ಸ್ಪೀಕರ್ ಕೂಡ ಮಾತನಾಡಿದ್ದಾರೆ UT ಖಾದರ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH